ಶಿಕ್ಷಕರ ಸಮಸ್ಯೆಗಳು ನನಗೆ ಕಣ್ಣು ಮುಂದೆ ಜ್ವಲಂತವಾಗಿ ಗೊತ್ತಿದೆ. ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಮ್ಮ ಶಿಕ್ಷಕರು ಅನುಭವಿಸ್ತಿರ್ತಕ್ಕಂಥ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಅಂದರೆ ಟೀಚಿಂಗ್ ಸ್ಟಾಫ್ ತುಂಬಾ ಕಡಿಮೆ ಇದೆ. ಈ ಟೀಚಿಂಗ್ ಸ್ಟಾಫ್ನ ನಾನು ಫುಲ್ಫಿಲ್ ಮಾಡಬೇಕು ಅನ್ನೋದು ನನ್ನ ಮಹದಾಸೆ. ಇದನ್ನು ಒತ್ತಾಯ ಮಾಡಬೇಕು. ಯಾಕೆಂತಂದರೆ ಒಂದು ಉತ್ತಮವಾದ ಶಿಕ್ಷಣ ಬೇಕು ಅಂತಂದರೆ ಶಿಕ್ಷಕರ ಪಾತ್ರ ತುಂಬ ದೊಡ್ಡದು. ನಾನೀಗ ಹೇಳಿದ್ದು 1, 2, 3 ಆಗ್ಬೋದು. ಇನ್ನಂತೂ ಎಷ್ಟೋ ಜ್ವಲಂತ ಸಮಸ್ಯೆಗಳು ಕಣ್ಮುಂದೆ ಇವೆ. ನಾನು ನಾಗಮಲ್ಲೇಶ್ ಅಂತ. ನಾನು ಮೂಲತಃ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯವನು. ಆದರೆ ಪ್ರಸ್ತುತವಾಗಿ ನಾನು ಮೈಸೂರಲ್ಲಿ ವಾಸವಾಗಿದ್ದೇನೆ. ನನ್ನ ಪ್ರೈಮರಿ ಮತ್ತು ಹೈಯರ್ ಎಜುಕೇಷನ್ಸ್ ಎಲ್ಲ ಗುಂಡ್ಲುಪೇಟೆಯಲ್ಲಿ. ನನ್ನ ಸ್ನಾತಕೋತ್ತರ ಮತ್ತು ಪದವಿಗಳೆಲ್ಲ ಮೈಸೂರು ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ನಾನು MSc ಮಾಡಿ ಸೀಡ್ ಟೆಕ್ನಾಲಜಿನಲ್ಲಿ ನಾನು MPhil ಮಾಡಿ 1993ರಲ್ಲಿ ನಾನು ಜೀವಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸಕ್ಕೆ ಸೇರಿ ನಂತರ 16 ವರ್ಷಗಳ ಕಾಲ ನಾನು ಉಪನ್ಯಾಸಕನಾಗಿ, 12 ವರ್ಷಗಳ ಕಾಲ ನಾನು ಪ್ರಾಂಶುಪಾಲನಾಗಿ, 2.5 ವರ್ಷಗಳ ಕಾಲ ನಾನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಉಪನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಸುದೀರ್ಘವಾಗಿ ನಾನು 31 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಸೇವೆಯನ್ನು ಸಲ್ಲಿಸಿ ಕಳೆದ ಏಪ್ರಿಲ್ನಲ್ಲಿ ನಾನು ನಿವೃತ್ತಿಯನ್ನು ಹೊಂದಿದ್ದೇನೆ. ತದನಂತರ ಈಗ ನನ್ನ ಪ್ರಸ್ತುತ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಅಂದರೆ ಮೈಸೂರು, ಚಾಮರಾಜನಗರ, ಮಂಡ್ಯ ಹಾಗೂ ಹಾಸನ ಜಿಲ್ಲೆಗಳನ್ನು ಒಳಗೊಂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಚುನಾವಣಾ ರಾಜಕಾರಣಕ್ಕೆ ಬರಲು ಕಾರಣ ಏನು ಮತ್ತು ಸ್ಫೂರ್ತಿ ಯಾರು ಸರ್? ಚುನಾವಣಾ ರಾಜಕಾರಣಕ್ಕೆ ಬರಲಿಕ್ಕೆ ಅಂದರೆ ನನ್ನ ಸೇವಾವಧಿಯಲ್ಲಿ ಶಿಕ್ಷಕರು ಅನುಭವಿಸ್ತಾ ಇರತಕ್ಕಂಥ ಕಷ್ಟ ನೋವುಗಳನ್ನು ನಾನು ಕಣ್ಣಾರೆ ಕಂಡವನು. ಅದನ್ನೇ ನಾವು ನಿವಾರಿಸಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ಈ ಚುನಾವಣಾ ಕಣಕ್ಕೆ ನಾನು ಬರ್ತಾ ಇದ್ದೇನೆ. ನನ್ನ ಚುನಾವಣಾ ಕಣಕ್ಕೆ ಸ್ಫೂರ್ತಿದಾಯಕರು ನನ್ನ ಸಹೃದಯ ಶಿಕ್ಷಕರು, ನನ್ನ ಸಹಪಾಠಿಗಳು. ಚುನಾವಣಾ ಪ್ರಕ್ರಿಯೆಯಲ್ಲಿ ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಿದೆ ಸರ್ ಶಿಕ್ಷಕರಿಂದ? ನನಗೆ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಅಂತಂದರೆ ಎಲ್ಲರಿಂದಲೂ ನನಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಎಲ್ಲ ಶಿಕ್ಷಕರು ನನ್ನ ಉಪನ್ಯಾಸಕರಾಗ್ಬೋದು, ಶಿಕ್ಷಕರಾಗ್ಬೋದು, ನನ್ನ ಸಹೋದ್ಯೋಗಿಗಳಾಗ್ಬೋದು, ಸಹಮಿತ್ರಗಳಾಗ್ಬೋದು, ಎಲ್ಲರ ಕಡೆಯಿಂದನೂ ಕೂಡ ನನಗೆ ತುಂಬ ನನಗೆ ಏನಾಗ್ತಾ ಇದೆ ಅಂತಂದರೆ ಎನ್ಕರೇಜ್ ಸಿಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಹಣ, ಹೆಂಡ ಮತ್ತೆ ರಾಜಕೀಯ ಪಕ್ಷಗಳ ಒಂದು ವರ್ಚಸ್ಸಿಂದ ಚುನಾವಣೆ ನಡೀತೈತೆ ಹೊರತು ಈ ಸೈದ್ಧಾಂತಿಕ ಚಿಂತನೆಗಳು ವರ್ಕೌಟ್ ಆಗಲ್ಲ ಅನ್ನೋದು ಒಂದು ಮಾತಿದೆ. ನೀವು ಸೈದ್ಧಾಂತಿಕ ಚಿಂತನೆ ಇಟ್ಕೊಂಡು ಚುನಾವಣೆಗೆ ಬಂದಿದ್ರ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಾನು ಪ್ರಸ್ತುತವಾಗಿ ಈ ಚುನಾವಣೆಯಲ್ಲಿ ನೀವೇ ಹೇಳಿದಾಗೆ ಹೆಂಡ, ಹಣ ಇವೆಲ್ಲವನ್ನೂ ಕೂಡ ನಾನು ಮೀರಿ ಸೈದ್ಧಾಂತಿಕವಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಶಿಕ್ಷಕ ಬಾಂಧವರ ಮೇಲೆ ಎಲ್ಲರ ಮೇಲೂ ನನ್ನ ನಂಬಿಕೆ ಇದೆ. ನಮ್ಮ ಶಿಕ್ಷಕರು ಯಾರು ಕೂಡ ಹೆಂಡ, ಹಣ ಇಂಥ ಆಮಿಷಗಳಿಗೆ ಒಳಗಾಗಲ್ಲ ಅನ್ನೋದು ನನ್ನ ಭಾವನೆ. ಅದು ಎಷ್ಟೋ ಜನ ಇರ್ಬೋದು, ಆದರೆ ಹೆಚ್ಚು ನನ್ನ ಎಲ್ಲ ಸನ್ಮಿತರ ಶಿಕ್ಷಕರು ಇಂಥ ಅಂಶಗಳಿಗೆ ಒಳಗಾಗಲ್ಲ ಅನ್ನೋದು ನನ್ನ ಭಾವನೆ ಇದೆ. ಇಂಥ ಒಂದು ಮನೋಭಾವನೆ ನನಗಿರೋದ್ರಿಂದ ನಾನು ಈ ಚುನಾವಣೆಯಲ್ಲಿ ಸೈದ್ಧಾಂತಿಕವಾಗಿ ಪ್ರಾಮಾಣಿಕತೆಯಿಂದ ನಾನು ಸ್ಪರ್ಧೆಗಿಳಿತಿದ್ದೇನೆ. ಸರ್, ನಿಮ್ಮ ಪ್ರಕಾರ ಶಿಕ್ಷಕರ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಯಾರು ಅಂತ ಅನ್ಸುತ್ತೆ ಸರ್? ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನಾನು ಮನಪೂರ್ವಕವಾಗಿ ಗೌರವಿಸ್ತೇನೆ. ಈ ಚುನಾವಣೆಯಲ್ಲಿ ನಾನು ನನ್ನದೇ ಆದ ಪ್ರಾಮಾಣಿಕತೆ, ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಶಿಕ್ಷಕರಲ್ಲಿ ನಿಮ್ಮ ಮನವಿ ಏನು ಸರ್? ಶಿಕ್ಷಕರಲ್ಲಿ ನಾನೊಬ್ಬ ಕಣದಲ್ಲಿರೋದ್ರಿಂದ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟು ತಾವೆಲ್ಲರೂ ಕೂಡ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅಂತ ನಾನು ಎಲ್ಲರಲ್ಲೂ ಕೋರ್ಕೊತಾ ಇದ್ದೇನೆ. ನಿಮಗೆ ಮತ ಯಾಕೆ ನೀಡಬೇಕು ಸರ್ ಶಿಕ್ಷಕರು? ಶಿಕ್ಷಕರ ಸಮಸ್ಯೆಗಳು ನನಗೆ ಕಣ್ಣು ಮುಂದೆ ಜ್ವಲಂತವಾಗಿ ಗೊತ್ತಿದೆ. ಎಲ್ಲ ಸಮಸ್ಯೆಗಳ ಬಗ್ಗೆ ನನಗೆ ಸಮಗ್ರ ಅರಿವಿರೋದ್ರಿಂದ ಈಗ ಸಪೋಸ್ NPS ಆಗ್ಬೋದು, ಆ NPS ಅಲ್ಲಿ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಮ್ಮ ಶಿಕ್ಷಕರು ಅನುಭವಿಸ್ತಿರ್ತಕ್ಕಂಥ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಅದನ್ನು ನಿವಾರಣೆ ಮಾಡಬೇಕು ಅನ್ನೋದು ನನ್ನ ಭಾವನೆ. ಎಲ್ಲ ಶಾಲೆಗಳಲ್ಲೂ ಮೂಲಭೂತ ಸೌಕರ್ಯ, ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಡಿಮೆ ಇದೆ. ಅದನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು ನನ್ನ ಭಾವನೆ. ಲೈಬ್ರರಿ ಆಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಟಾಯ್ಲೆಟ್ಸ್ ಆಗ್ಬೋದು, ಇಂಥ ಎಷ್ಟೋ ಸಮಸ್ಯೆಗಳು ಎಲ್ಲ ಕಾಲೇಜು, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸಲ್ಲಿದೆ. ಸೊ ಅದನ್ನು ನಾನು ನಿವಾರಿಸಬೇಕು ಅನ್ನೋದು ನನ್ನ ಆಸೆ. ಜೊತೆಗೆ ಈಗೆಲ್ಲ ನಾನು ಮೊದಲು ಹೇಳಿದಾಗೆ ಎಲ್ಲ ಶಾಲೆಯಿಂದ ಹಿಡಿದು ಅಂದರೆ ಪ್ರೈಮರಿ ಶಾಲೆಯಿಂದ ವಿಶ್ವವಿದ್ಯಾನಿಲಯದವರೆಗೆ ಬೋಧಕ ವೃಂದನೇ ಇಲ್ಲ. ಅಂದರೆ ಟೀಚಿಂಗ್ ಸ್ಟಾಫ್ ತುಂಬಾ ಕಡಿಮೆ ಇದೆ. ಈ ಟೀಚಿಂಗ್ ಸ್ಟಾಫ್ನ ನಾನು ಫುಲ್ಫಿಲ್ ಮಾಡಬೇಕು ಅನ್ನೋದು ನನ್ನ ಮಹದಾಸೆ. ಇದನ್ನು ಒತ್ತಾಯ ಮಾಡಬೇಕು. ಯಾಕೆಂತಂದರೆ ಒಂದು ಉತ್ತಮವಾದ ಶಿಕ್ಷಣ ಬೇಕು ಅಂತಂದರೆ ಶಿಕ್ಷಕರ ಪಾತ್ರ ತುಂಬ ದೊಡ್ಡದು.
ಅವ್ರದ್ದೆಲ್ಲ ಬೇಸ್ಮೆಂಟ್ ತುಂಬ ಬೇಕಾಗಿದೆ, ಅಂಥದ್ದನ್ನೇ ನಾನು ಫುಲ್ಫಿಲ್ ಮಾಡಬೇಕಾಗಿರೋದ್ರಿಂದ ಎಲ್ಲ ಶಿಕ್ಷಕರು, ನಾನೀಗ ಹೇಳಿದ್ದು 1, 2, 3 ಆಗ್ಬೋದು, ಇನ್ನಂತೂ ಎಷ್ಟು ಜ್ವಲಂತ ಸಮಸ್ಯೆಗಳು ಕಣ್ಮುಂದೆ ಇವೆ. ಇಂಥೆಲ್ಲ ಸಮಸ್ಯೆಗಳನ್ನ ನಾವು ನಿವಾರಿಸಬೇಕು ಅಂತಂದರೆ ಶಿಕ್ಷಕನಾದ ನನಗೆ, ಅದರ ನೋವು ಅರಿವಿರ್ತಕ್ಕಂಥ ನನಗೆ ತಾವೆಲ್ಲರೂ ಕೂಡ ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ತಾವೆಲ್ಲರೂ ಕೂಡ ನನಗೆ ಮತ ನೀಡುವುದರ ಮೂಲಕ ಮೊದಲ ಪ್ರಾಶಸ್ತ್ಯದ ಮತ ನೀಡಬೇಕು ಅಂತ ನಾನು ತಮ್ಮ ಎಲ್ಲ ಶಿಕ್ಷಕರ ಬಾಂಧವರಲ್ಲಿ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ನಾನು ಮಾಡ್ಕೊತಾ ಇದ್ದೇನೆ. ನನ್ನ ಕ್ರಮ ಸಂಖ್ಯೆ 7. ನನ್ನ ಎಲ್ಲ ಶಿಕ್ಷಕರು, ಸ್ನೇಹಿತರು ಹಾಗೂ ಹಿತೈಷಿಗಳ ಒತ್ತಾಯದ ಮೇರೆಗೆ ನಾನು ಈ ಚುನಾವಣಾ ಕಣದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದೇನೆ. ಆದ್ದರಿಂದ ಎಲ್ಲ ಶಿಕ್ಷಕ ಮಹಾಬಂಧುಗಳು ಅಂದರೆ ನನ್ನ ಸ್ನೇಹಿತರು, ಸಹೃದಯಿಗಳು ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.